ಸ್ಪರ್ಶಾಸ್ತು ಕೌಂತೆಯ ಶೀತೋಷ್ಣ ಸುಖದುಃಖದಾಹ ಆಗಮ ಅಪಾಯಿನೋ ಅನಿತ್ಯಾಹ ತಾಂ ತಿತಿಕ್ಷಸ್ವ ಭಾರತ. ಅರ್ಜುನ ಪ್ರಶ್ನೆ ಮಾಡ್ತಾನೆ, ಆತ್ಮನ ಬಗ್ಗೆ ಭೀಷ್ಮದ್ರೋಣಾದಿಗಳ ಆತ್ಮನ ಬಗ್ಗೆ ನೀನು ದುಃಖ ಪಡುವ ಅಗತ್ಯ ಇಲ್ಲ. ಆತ್ಮ ನಿತ್ಯ. ದೇಹ ನಾಶ ಆಗ್ತದಲ್ಲ ಅಂದರೆ ಒಂದು ದೇಹ ಹೋದ್ರೆ ಇನ್ನೊಂದು ದೇಹ ಬರುತ್ತೆ, ಅದಕ್ಕೂ ತಲೆ ಕೆಡಿಸುವ ಅಗತ್ಯ ಇಲ್ಲ. ಆ ದೇಹ ಬದಲಾವಣೆ ಅನಿವಾರ್ಯ, ಅದು ಹೋಗುತ್ತೆ ಅಂದರೆ ತಡೆದಕ್ಕೆ ಯಾರಿಂದೂ ಸಾಧ್ಯ ಇಲ್ಲ. ಅಪರಿಹಾರವಾದ ವಿಷಯದಲ್ಲಿ ತಲೆ ಕೆಡಿಸ್ಕೊಂಡು ದುಃಖಪಟ್ಟರೆ ಉಪಯೋಗ ಇಲ್ಲ. ಮತ್ತೆ ಒಂದು ದೇಹ ಹೋದರೂ ಇನ್ನೊಂದು ಪ್ರತಿನಿಧಿ ಆದರೂ ಇನ್ನೊಂದು ದೇಹ ಬರುತ್ತೆ, ಆದ್ದರಿಂದಾಗಿ ದುಃಖ ಪಡುವ ಅಗತ್ಯ ಇಲ್ಲ. ಎಲ್ಲ ಸರಿ ಕೃಷ್ಣ, ಆದರೆ ನನಗೇನು ಸಮಸ್ಯೆ ಅಂದರೆ, ಈಗ ಭೀಷ್ಮದ್ರೋಣಾದಿಗಳಿಗೆ ಈ ದೇಹ ಹೋದರೆ ಇನ್ನೊಂದು ದೇಹ ಬರುತ್ತೆ, ಅವರ ಆತ್ಮಂತೂ ನಾಶ ಆಗುವುದಿಲ್ಲ, ಅದೆಲ್ಲ ಸರಿ. ಆದರೆ ಒಂದು ನನಗೆ ಖುಷಿ ಕೊಟ್ಟ ದೇಹ ಯಾವುದು? ಈ ಭೀಷ್ಮದ್ರೋಣಾದಿಗಳ ಈ ದೇಹವೇ ನನಗೆ ಸುಖ ಕೊಟ್ಟರು. ಇದನ್ನು ನಾನು ನೋಡಿದ್ದೇನೆ, ಅದರ ಜೊತೆಗೆ ಮಾತಾಡಿದ್ದೇನೆ, ಅದನ್ನು ಮುಟ್ಟಿದ್ದೇನೆ, ಸಂತೋಷಪಟ್ಟಿದ್ದೇನೆ. ನನಗೆ ಖುಷಿ ಕೊಟ್ಟ ದೇಹ ಭೀಷ್ಮದ್ರೋಣ ಇದೇ ದೇಹವೇ ವಿನಃ ಇನ್ನೊಂದು ದೇಹ ಖುಷಿ ಕೊಟ್ಟ ದೇಹ ಅಲ್ಲ. ಇದು ಬೇಕು ನನಗೆ ಸುಖ ಕೊಟ್ಟದ್ದು ಇದು. ಅದರ ದರ್ಶನದಿಂದ, ಸ್ಪರ್ಶನದಿಂದ, ಸಂಭಾಷಣೆಯಿಂದ ನನಗೆ ಈ ದೇಹ ಭೀಷ್ಮದ್ರೋಣಾದಿಗಳ ಈ ದೇಹ ನನಗೆ ಸಂತೋಷ ಕೊಟ್ಟದ್ದು. ಆ ಸಂತೋಷ ಕೊಟ್ಟಿರ್ತಕ್ಕಂಥ ದೇಹ ನಾಶ ಆದರೆ ನನಗೆ ಸುಖ ಹೋಯಿತು, ಸುಖಕ್ಕೆ ಕಾರಣವಾದದ್ದು ಹೋಯಿತು. ಅದು ನನಗೆ ಸುಖಕ್ಕೆ ಕಾರಣವಾದದ್ದು, ಅದರ ಮೇಲೆ ನನಗೆ ಪ್ರೀತಿ ಇದೆ. ಅದು ನನ್ನ ಶರದಿಂದ ಅಥವಾ ಶತ್ರುಗಳ ಶರದಿಂದ ಕ್ಷತ ಆದರೆ, ಘಾಸಿ ಬಂದರೆ, ಅದರ ರಕ್ತ ಸುರಿದೆ, ಅದು ತುಂಡಾದರೆ ನನಗೆ ಎಷ್ಟು ದುಃಖ ಆಗುತ್ತೆ. ಸುಖ ಹೋಯಿತು, ಸುಖಕ್ಕೆ ಸಾಧನವಾದದ್ದು ನಮ್ಮ ಸುಖಕ್ಕೆ. ಅದು ನಾಶ ಆದರೆ ನನಗೆ ಸುಖ ಪಡ್ಕೊಂಡಾಗತ್ತೆ. ನನ್ನ ಪ್ರಿಯವಾದಂತಹ ದೇಹ ಬಾಳ ಅಸ್ತ್ರಶಸ್ತ್ರಾದಿಗಳಿಂದ ಕ್ಷತವಾದಾಗ, ರಕ್ತ ಸಿಕ್ತವಾದಾಗ, ಚಿನ್ನ ಭಿನ್ನ ಆದಾಗ ಅದು ನನಗೆ ಬಹಳ ದುಃಖ ಆಗುತ್ತೆ. ಅದಕ್ಕೋಸ್ಕರವೇ ನಾನು ಅವ್ರ ಬಗ್ಗೆ ದುಃಖ ಪಡೋದು. ಅವರು ಶೋಚರಲ್ಲ ಅಂತ ಹೇಳ್ತಾರೆ, ಅದಕ್ಕೆ ನನಗೆ ಗೊತ್ತಾಗತ್ತೆ. ಅವರ ಬಗ್ಗೆ ನಾನು ಶೋಕ ಪಟ್ಟದ್ದು ಸರಿಯೇ ಉಂಟು ಅಂತ ಅರ್ಜುನ ಪ್ರಶ್ನೆ ಮಾಡಿದ್ರೆ ಕೃಷ್ಣ ಪರಮಾತ್ಮ ಉತ್ತರ ಕೊಡ್ತಾನೆ. ಏನು ಅಂತ ಈಗ ನೋಡು, ಕೌಂತೆಯ ಕುಂತಿ ಪುತ್ರ ಎದೆಗುಂದ ಬೇಡ, ಕುಂತಿಯ ಧೈರ್ಯ ನಿನಗಿಲ್ವೇನೋ ಅಂತ ಕೇಳ್ತಾರೆ. ಮುಂದೆ ಕುಂತಿಯ ಧೈರ್ಯ ನೋಡು, ವೇದವ್ಯಾಸರು ಭಾರತದಲ್ಲಿ ಕುಂತಿಯ ಧೈರ್ಯ ಏನು ಅಂತ ಹೇಳಿದ್ದಾರೆ. ಕುಂತಿಯ ಧೈರ್ಯ ಏನು ಗೊತ್ತುಂಟ? ಕುಂತಿ ಎದೆಗುಂದದವಳು, ಅವಳು ಸ್ತ್ರೀ ಆಗಿರ್ಬೋದು, ಆದರೆ ಅವಳ ಸ್ತ್ರೀ ಎದೆಯಲ್ಲ, ಧೈರ್ಯ, ಸ್ಥಿರತೆ. ಯಾಕೆಂದ್ರೆ ಅವಳು ಏನು ಕೇಳ್ತಾಳೆ ಗೊತ್ತುಂಟ? ಭಗವಂತ ನನಗೆ ನನ್ನ ತವರು ಮನೆ ಮೇಲೆ, ನನ್ನ ಮಕ್ಕಳ ಮೇಲೆ ಸ್ನೇಹ ಪಾಶವನ್ನು ಕತ್ತರಿಸಿ. ಯಾವ ತಾಯಿ ಆದರೂ ಕೇಳ್ಕೊತ ತಲೆ ಕೆಟ್ಟಿದೆ ಅಂತ ಹೇಳ್ತಾರೆ. ನನ್ನ ಮಕ್ಕಳ ಮೇಲೆ, ನನ್ನ ತವರ ಮೇಲೆ ಆಸೆ ಬಿಟ್ಟು ದೇವರೇ, ಯಾವ ತಾಯಿ ಅದು, ಯಾವ ಸ್ತ್ರೀ ಆದರೂ ಇಷ್ಟೊತ್ತರ ಕೇಳಿದ್ರು, ಗಂಡಸರೇ ಕೇಳೋದಿಲ್ಲ, ಹೆಂಗಸರು ಕೇಳೋಲ್ಲ. ಆದರೆ ಅವಳು ವಿಚಿತ್ರ. ಸ್ನೇಹ ಪಾಶಂ ನಿಮಂ ಚಂದಿ ಧ್ರುವಂ ವೃಷ್ಣಿಷು ಪಾಂಡುಷು. ನನ್ನ ಮಕ್ಕಳ ಮೇಲೆ ಸ್ನೇಹ ಪಾಶ, ನನ್ನ ತವರು ಯಾದವರ ಮೇಲೆ ನನಗೆ ಸ್ನೇಹ ಪಾಶ ಕತ್ತರಿಸಾತು. ಕೃಷ್ಣ, ನಿನ್ನನ್ನು ಭಜನೆ ಮಾಡಲಿಕ್ಕೆ, ನಿನ್ನಲ್ಲಿ ಭಕ್ತಿ ಮಾಡಲಿಕ್ಕೆ ಅದು ತೊಂದರೆ ಕೊಡ್ತಾ ಇದೆ, ಅದನ್ನು ಕಟ್ ಮಾಡಿ ಅಂದು ಕೇಳ್ಕೊಂಡ. ಕೊನೆಗೆ ಏನಾಯಿತು ನಿಮ್ಗೆ ಗೊತ್ತಿಲ್ಲ. ಆ ಮಕ್ಕಳು ಅವರು ಧೃತರಾಷ್ಟ್ರ ಗಾಂಧಾರಿ ತಪಸ್ಸಿಗೆ ಹೋಗ್ತಾರೆ. ಧೃತರಾಷ್ಟ್ರ ಗಾಂಧಾರಿ ತಪಸ್ಸಿಗೆ ಹೋದಾಗ ಇವಳು ನಿಜವಾಗಿಯೂ ಇವಳೇನು ಅಪರಾಧ ಮಾಡಿಲ್ಲ. ಅವರಾದರೂ ತಪಸ್ಸು ಮಾಡಬೇಕು, ಪಾಪ ಮಾಡಿದ್ದಾನೆ, ತಪಸ್ಸು ಮಾಡಬೇಕು ಧೃತರಾಷ್ಟ್ರ. ಸಹಜವಾಗಿ ಸಹಧರ್ಮಿಗೆ ಆದರೆ ಕುಂತಿಯು ಅಲ್ಲಿದು ಗಾಂಧಾರಿ ಹೋಗ್ಬೇಕಿತ್ತು. ವೀರ ಮಾತೆ ಅನಿಸ್ಕೊಂಡಂತಹ, ರಾಜ ಮಾತೆ ಅನಿಸ್ಕೊಂಡಿರ್ತಕ್ಕಂತಹ ಕುಂತಿಯು ಹೋಗ್ಬಿಟ್ಲಂತೆ. ಧರ್ಮರಾಜ ಮೊದಲಾದವರೆಲ್ಲ ಹೇಳ್ತಾರೆ, ತಾಯಿ ನೀನು ಇಲ್ಲೇ ಇದ್ರು, ಹೋಗ್ಬೇಡ ಅಂತ ಹೇಳಿದ್ರು ಕೂಡ ನನ್ನ ಕರ್ತವ್ಯ ಆಯಿತು, ನಾನು ಹೊರಟು ಬರ್ತೇನೆ. ನಿಜವಾಗಿ ಕೂಡ ರಾಜ ಮಾತೆಯಾಗಿ ಮಕ್ಕಳು ಚೆನ್ನಾಗಿ ವಿಚಾರ ಮಾಡ್ತಾ ಇದ್ರು.
ಮಕ್ಕಳು ಸೊಸೆಯಿಂದಲೂ ಚೆನ್ನಾಗಿದ್ರು, ರಾಜಮಾತೆಯಾಗಿ ವಿಷಯ ಸುಖವಾಗಿ ಗೌರವದಿಂದ ಸುಖವಾಗಿ ಬದುಕಬೇಕಿತ್ತು. ಆದರೆ ಅವರು ಏನು ಕೇಳ್ಕೊಂಡು ಮಕ್ಕಳು ಬೇಡ ಬೇಡ ಇಲ್ಲೇ ಕೂತ್ಕೊ ಅಂತ ಹೇಳಿದ್ರು ಕೂಡ, ರಾಜಮಾತೆಯಾಗಿ ಸುಖ ಪಡ್ತಿದ್ರು ಕೂಡ ಅದನ್ನು ಇದ್ದ ಸುಖವನ್ನು ತ್ಯಾಗ ಮಾಡಿ ಮೊದಲೇ ನನಗೆ ಮಕ್ಕಳ ಮೇಲೆ ಬೇಡ, ದೇಹ ಬೇಡ ಅಂತ ಅವರು ಕೇಳ್ಕೊಂಡಿದ್ದಾರೆ. ಅದು ಭಗವಂತನನ್ನು ಪೂಜಿಸಲಿಕ್ಕೆ, ಉಪಾಸನೆ ಮಾಡಲಿಕ್ಕೆ ಬಹಳ ತೊಂದರೆ ಕೊಡ್ತಾ ಇದೆ. ನನಗೆ ಎಲ್ಲ ಸ್ನೇಹ ಭಾಷೆಯನ್ನು ಕತ್ತರಿಸಿಯಾಗಿ ನನ್ನ ಮನಸ್ಸಿನ ಸ್ನೇಹ ಭಾಷ ಭಕ್ತಿ ಗಂಗಾ ಪ್ರವಾಹ ಅವಿಚ್ಛಿನ್ನವಾಗಿ ಸಮುದ್ರದಲ್ಲಿ ಹರಿಯುವಂತೆ ಅವಿಚ್ಛಿನ್ನವಾಗಿ ನನ್ನ ಹೃದಯದ ಭಕ್ತಿ ಎಂಬ ಗಂಗಾ ಪ್ರವಾಹ ಅವಿಚ್ಛಿನ್ನವಾಗಿ ಭಗವಂತ ಗುಣಸಮುದ್ರನಾದ ನಿನ್ನಲ್ಲಿ ಹರಿಬೇಕು. ದಯಪಾಲಿಸಿ ಈ ಸ್ನೇಹ ಭಾಷೆಯನ್ನು ಕತ್ತರಿಸಿ ಹಾಕು. ಇಲ್ಲಿ ಸ್ನೇಹ ಭಾಷೆ ಇರುವ ತನಕ ನಿನ್ನ ಹತ್ರ ನಾನು ಭಕ್ತಿ ಮಾಡಲಿಕ್ಕೆ ಆಗೋದಿಲ್ಲ, ಕತ್ತರಿಸಿ ಹಾಕು ಅಂತ ಕೇಳಿದ್ದಕ್ಕೆ ಭಗವಂತ ಕೊನೆಗೆ ಫೈನಲ್ ಆಗಿ ರಾಜ ಮಾತೆಯಾಗಿ ಗೌರವ ಪಡೆಯುವ ಪ್ರಸಂಗ ಇದ್ರು ಕೂಡ ಗಾಂಧಾರಿ ಮತ್ತು ಧೃತರಾಷ್ಟ್ರ ತಪಸ್ಸಿಗೆ ಹೊರಟಿದ್ದಾಗ ಅವರು ಮಕ್ಕಳು ಬೇಡ ಬೇಡ ಅಂತ ಹೇಳಿದ್ರು ಕೂಡ ಮಕ್ಕಳ ಮೇಲೆ ವ್ಯಾಮೋಹವನ್ನು ಕಲಿಸಿಕೊಂಡು ಅವಳು ಹೊರಟೇ ಬಿಟ್ಲಲ್ಲ. ಇದು ಕುಂತಿಯ ಒಂದು ಧೈರ್ಯ. ಆ ಮನೋಧೈರ್ಯ ಯಾರಿಗೆ ಬರ್ತದೆ? ಆ ಮಕ್ಕಳೆಲ್ಲ ಹೇಳಿದಾಗಪ್ಪ ಮಕ್ಕಳು ಮತ್ತೆ ಬೇಡ ಬೇಡ ಅಂತ ಹೇಳ್ತಾರೆ, ನಾನು ಪಾಪ ಅವರಿಗೆ ದುಃಖಪಟ್ಟಿರಬಾರ್ದಪ್ಪ ಅಂತ ಹೇಳಿ ಕುತ್ಕೊಳ್ಬೋದಿತ್ತಲ್ಲ. ಆ ಮನಸ್ಸಿನ ಒಂದು ಧೈರ್ಯ, ಸ್ಥಿರತೆ, ಅದು ಕುಂತಿದೆ. ಹಾಗೆಯೇ ಕುಂತಿಯ ಮಗ, ಕುಂತಿ ಎಂಥ ಧೈರ್ಯವನ್ನು ತೋರಿಸಿದವಳು, ಕುಂತಿಗೆ ತಕ್ಕ ಮಗ ನೀನು ಅಧೀರನಾಗಿ ವರ್ತಿಸುವುದು ಸರಿಯೇ ಎಂಬ ಆ ಅರ್ಥ, ಆ ಧ್ವನಿ ಕೌಂಟೇಯ ಎಂಬ ಸಂಬೋಧನೆಯಲ್ಲಿ ಭಗವಂತ ಇಟ್ಟಿದ್ದಾರೆ. ನೋಡಪ್ಪ, ಮಾತ್ರ ಸ್ಪರ್ಶಾಸ್ತು ಕೌಂಟೇಯ ಶೀತೋಷ್ಣ ಸುಖ ದುಃಖದಾಹ, ಅದು ಕಾಕುಸ್ವರ. ನೀನೇನ್ ಮಾಡ್ತೀನೋ, ನೀನೇನ್ ಮಾಡ್ತೀಯಾ, ಎಷ್ಟಾದ್ರೂ ನೀನು ದುಡ್ಡು ಕೊಡ್ತೀಯಾ ಅಂದ್ರೆ ಕೊಡ್ತೀಯಾ ಅಂತ ಪ್ರಶ್ನೆ. ಕೊಡೋದಿಲ್ಲ ಅಂತ. ಹಾಗೆ ಇಲ್ಲಿಯೂ ಕೂಡ ಮಾತ್ರ ಸ್ಪರ್ಶ ಅಂತುತ್ತದೆ. ಮಾತ್ರ ಅಂದ್ರೆ ನೀಯಂತೆ ಇತಿ ಮಾತ್ರ. ಇಂದ್ರಿಯಗಳ ಮೂಲಕ ನಾವು ಯಾವ ವಿಷಯವನ್ನು ಅನುಭವಿಸ್ತೇವೋ ಅದು ಮಾತ್ರ. ಇಂದ್ರಿಯ ನೋಡಿ, ಕಿವಿಯಿಂದ ಶಬ್ದವನ್ನು ಅನುಭವಿಸ್ತೇವೆ, ಕಣ್ಣಿನಿಂದ ರೂಪ ಆಕಾರವನ್ನು ಅನುಭವಿಸ್ತೇವೆ, ನಾಲಿಗೆಯಿಂದ ರುಚಿಯನ್ನು ಅನುಭವಿಸ್ತೇವೆ, ತ್ವಗಿಂದ್ರಿಯದಿಂದ ಸ್ಪರ್ಶವನ್ನು ಅನುಭವಿಸ್ತೇವೆ, ಘ್ರಾಣೇಂದ್ರಿಯದಿಂದ ಸುವಾಸನೆಯೋ ದುರ್ವಾಸನೆಯನ್ನು ಅನುಭವಿಸ್ತೇವೆ. ಹಾಗಾಗಿ ನಮ್ಮ ಇಂದ್ರಿಯಗಳಿಂದ ನಾವು ಯಾವ ವಿಷಯವನ್ನು ಅನುಭವಿಸ್ತೇವೋ ಆ ವಿಷಯಗಳು ರೂಪ, ರಸ, ಗಂಧ, ಸ್ಪರ್ಶ, ಶಬ್ದಗಳು ಇದನ್ನು ಮಾತ್ರ ಅಂತ ಹೇಳ್ತಾರೆ. ಅಥವಾ ನೀಯಂತೆ ಆದಿಹಿ ಇತಿ ಮಾತ್ರ. ರೂಪ, ರಸ, ಗಂಧ, ಸ್ಪರ್ಶಗಳು ಯಾವದಿಂದ ನಾವು ಅನುಭವಿಸ್ತೇವೋ ಆ ಇಂದ್ರಿಯ ಅದನ್ನು ವಿಷಯ ಅಂತ ಹೇಳ್ತಾರೆ. ಹಾಗೆ ಇಂದ್ರಿಯ ಮಾತ್ರ ಅಂತ ಹೇಳ್ತಾರೆ. ಹಾಗಾದ್ರೆ ಇಂದ್ರಿಯ ಅಥವಾ ಇಂದ್ರಿಯದ ಸ್ಪರ್ಶ, ಇಂದ್ರಿಯಗಳಿಗೆ ವಿಷಯದ ಸಂಬಂಧ ಅಥವಾ ವಿಷಯಕ್ಕೆ ಇಂದ್ರಿಯದ ಸಂಬಂಧ ಏನು? ಇಷ್ಟೇ ಮಾತ್ರ ಸ್ಪರ್ಶಾಸ್ತು ಕುಶಬ್ದ ಯಾವತ್ತ ಕೇವಲ ವಿಷಯಕ್ಕೂ ಇಂದ್ರಿಯಕ್ಕೂ ಕಾಂಟ್ಯಾಕ್ಟ್ ಇರುತ್ತೆ, ಸಂಪರ್ಕ ತಕ್ಷಣವೇನೆ ಅವುಗಳು ನಮಗೆ ಶುಭ ಅಶುಭ ಒಳಿತು ಕೆಡುಕುಗಳ ಅನುಭವವನ್ನು, ನಮಗೆ ಅನುಕೂಲವಾದಂತಹ ಅನುಭವವನ್ನು ತಂದುಕೊಡುವ ಮೂಲಕ ಸುಖವನ್ನು ದುಃಖವನ್ನು ಕೊಡ್ತದೇನೋ? ಖಂಡಿತ ಇಲ್ಲ. ಕೇವಲ ವಿಷಯ ಇಂದ್ರಿಯಕ್ಕೂ ಸಂಪರ್ಕ ಆದ ತಕ್ಷಣವೇನೆ ನಮಗೆ ಪ್ರತಿಕೂಲವಾದಂತಹ ವಿಷಯದ ಅನುಭವವನ್ನು ತಂದುಕೊಡುವ ಮೂಲಕ ಯಾವುದೇ ವಿಷಯೇಂದ್ರಿಯ ಸಂಪರ್ಕಗಳು ಸುಖವನ್ನಾಗಿ ದುಃಖವನ್ನಾಗಿ ಕೊಡ್ತದೇನೋ? ಖಂಡಿತ ಕೊಡಲ್ಲ. ಮತ್ತೆ ಯಾಕೆಂದ್ರೆ ಮತ್ತೆ ಯಾವಾಗ ಕೊಡುತ್ತೆ ಅಂದ್ರೆ ಆಗಮ ಅಪಾಯನೋ. ಒಮ್ಮೊಮ್ಮೆ ವಿಷಯೇಂದ್ರಿಯ ಸಂಪರ್ಕಗಳು ನಮಗೆ ಒಳ್ಳೆಯದನ್ನು ಕೆಟ್ಟದ್ದನ್ನು ಅನುಭವವನ್ನು ತಂದುಕೊಡುವ ಮೂಲಕ, ಒಳ್ಳೆಯದ ಅನುಭವ ಅಂದರೆ ಅನುಕೂಲವಾದ ಅನುಭವ ಆದರೆ ನಮಗೆ ಸಂತೋಷ ಆಗತ್ತೆ, ಪ್ರತಿಕೂಲವಾದ ವಿಷಯದ ಅನುಭವ ಆದರೆ ನಮಗೆ ದುಃಖ ಆಗತ್ತೆ. ಇದು ಯಾವಾಗ ಆಗತ್ತೆ? ಯಾವುದೋ ಒಂದು ಪದಾರ್ಥವನ್ನು ಕೇಳಿದಾಗ, ನೋಡಿದಾಗ, ಮುಟ್ಟಿದಾಗ ಆಗತ್ತೆ. ಆದರೆ ಕೇವಲ ವಿಷಯೇಂದ್ರಿಯಗಳ ಅನುಭವ ಸಂಪರ್ಕ ಮಾತ್ರದಿಂದಲೇ ನಮಗೆ ಪ್ರತಿಕೂಲವೋ ಅನುಕೂಲವೋ ಅನುಭವ ಆಗಿ ಸುಖವೋ ದುಃಖವೋ ಆಗುವುದಿಲ್ಲ. ಯಾಕೆಂದ್ರೆ ಒಮ್ಮೊಮ್ಮೆ ವಿಷಯೇಂದ್ರಿಯ ಸಂಪರ್ಕ ಇದ್ರೆ ಅವು ಒಳಿತು ಕೆಡುಕುಗಳ ಅನುಭವವನ್ನು ತಂದುಕೊಡುವ ಮೂಲಕ ನಮಗೆ ಸುಖವನ್ನು ದುಃಖವನ್ನು ಕೊಡ್ತದೆ.
ಒಮ್ಮೊಮ್ಮೆ ಕೊಡುವುದಿಲ್ಲ. ವಿಷಯೇಂದ್ರ ಸಂಪರ್ಕ ಆದರೂ ಕೂಡ ಒಳಿತು ಕೆಡುಕುಗಳ ಅನುಭವವನ್ನು ಕೊಡುವ ಮೂಲಕ ನಮಗೆ ಸುಖವನ್ನಾಗಿ ದುಃಖವನ್ನಾಗಿ ಕೊಡುವುದಿಲ್ಲ. ಅದು ಆಗಮ ಅಪಾಯ. ಅಂದ್ರೆ ವಿಷಯೇಂದ್ರ ಸಂಪರ್ಕಗಳು ಯಾವಾಗಲೂ ಇದ್ರೂ ಕೂಡ ವಿಷಯೇಂದ್ರ ಸಂಪರ್ಕ ಅದು ಸುಖವನ್ನಾಗಲಿ ದುಃಖವನ್ನಾಗಲಿ ಕೊಡುವುದು ಒಮ್ಮೊಮ್ಮೆ ಕೊಡತ್ತೆ. ಆಗಮ ಇಂದ್ರಿಯ ವಿಷಯೇಂದ್ರ ಸಂಪರ್ಕಗಳು ಸುಖ ದುಃಖ ಪ್ರದತ್ತ ಒಮ್ಮೊಮ್ಮೆ ಬರುತ್ತೆ, ಆಗ ಒಂದು ಉತ್ಪತ್ತಿ ಆಗುತ್ತೆ, ಅದು ಕೊಡುತ್ತೆ. ಒಮ್ಮೊಮ್ಮೆ ಅಪಾಯ ಕೊಡುವುದೇ ಇಲ್ಲ. ಒಮ್ಮೊಮ್ಮೆ ಅದಕ್ಕೆ ಸುಖ ದುಃಖ ಪ್ರದತ್ತ ಇರುವುದಿಲ್ಲ, ಸುಖ ದುಃಖ ಪ್ರದಾನ ಮಾಡುವುದಿಲ್ಲ. ಒಮ್ಮೊಮ್ಮೆ ಸುಖ ದುಃಖ ಪ್ರದಾನ ಮಾಡುತ್ತೆ, ಒಮ್ಮೊಮ್ಮೆ ಸುಖ ದುಃಖ ಪ್ರದಾನ ಮಾಡುವುದಿಲ್ಲ. ಅದು ಯಾವಾಗಲೂ ಸುಖ ದುಃಖ ಪ್ರದಾನ ಮಾಡುತ್ತೆ ಎಂದು ಗ್ಯಾರಂಟಿ ಇದೆ. ಒಮ್ಮೊಮ್ಮೆ ಮಾಡಬಹುದು, ಮಾಡುವುದಿಲ್ಲ. ಅದು ಯಾಕಂದ್ರೆ ಒಮ್ಮೊಮ್ಮೆ ಅದು ಸುಖ ಪ್ರದಾನವಾಗುತ್ತೆ, ಒಮ್ಮೊಮ್ಮೆ ಸುಖ ದುಃಖ ಪ್ರದಾನವಾಗುವುದಿಲ್ಲ. ಅದಕ್ಕೆ ಸುಖ ದುಃಖ ಪ್ರದತ್ತ ಎಂದು ಒಮ್ಮೊಮ್ಮೆ ಉತ್ಪತ್ತಿ ಆಗುತ್ತೆ, ಒಮ್ಮೊಮ್ಮೆ ನಾಶ ಆಗುತ್ತೆ, ಇರುವುದೇ ಇಲ್ಲ. ಹುಟ್ಟುತ್ತೇ ನಾಶ ಆಗುತ್ತೆ. ಯಾವುದು ಅದಕ್ಕೆ ಸುಖ ದುಃಖ ಪ್ರದಾನ ಎಂದು ಯಾವಾಗಲೂ ಇರುವುದಿಲ್ಲ. ಒಮ್ಮೊಮ್ಮೆ ಬರುತ್ತೆ, ಒಮ್ಮೆ ಹೋಗುತ್ತೆ. ಯಾವುದು ಯಾಕದ ಹಾಗಾಗತ್ತೆ ನೋಡಿ. ಒಂದು ಪದಾರ್ಥ ನೋಡಿದ ತಕ್ಷಣವೇ ಕೇಳಿದ ತಕ್ಷಣವೇ ವಿಷಯೇಂದ್ರಿಯ ಸಂಪರ್ಕ ಆದ ತಕ್ಷಣ ಅವರಿಗೆ ಒಳಿತು ಕೆಡುಕುಗಳ ಅನುಭವ ಆಗುವುದಿಲ್ಲ. ಆ ಅನುಭವದಾರ ಸುಖ ದುಃಖವೂ ಬರುವುದಿಲ್ಲ. ಅದು ಯಾವುದ ಮೇಲೆ ಅವಲಂಬಿತವಾಗಿದೆ ಅಂದರೆ ನಮಗೆ ಅಭಿಮಾನ ಇದ್ರೆ ಮಾತ್ರ. ನಮಗೆ ಯಾವ ಪದಾರ್ಥದ ಮೇಲೆ ಅಭಿಮಾನ ಇರುತ್ತೋ ಆ ಅಭಿಮಾನದ ಮೇಲೆ ಅವಲಂಬಿತ. ಅಭಿಮಾನ ಇದ್ರೆ ವಿಷಯೇಂದ್ರಿಯ ಸಂಪರ್ಕದಿಂದ ನಮಗೆ ಸುಖವೋ ದುಃಖವೋ ಆಗುತ್ತೆ, ಒಳಿತು ಕೆಡುಕುಗಳ ಅನುಭವ ಮೂಲಕ. ಅಭಿಮಾನ ಇಲ್ಲ ಅಂದರೆ ನಿಮಗೆ ವಿಷಯೇಂದ್ರ ಸಂಪರ್ಕ ಇದ್ರೂ ಕೂಡ ಒಳಿತು ಕೆಡುಕುಗಳ ಅನುಭವ ಮೂಲಕ ದುಃಖವೋ ಸುಖವೋ ಆಗುವುದಿಲ್ಲ. ಒಳ್ಳೆ ದೃಷ್ಟಾಂತ ಹೇಳಿ. ಇವಾಗ ಅಭಿಮಾನ ಅಂದ್ರೆ ಅಭಿಮಾನ ಅಂದ್ರೆ ಒಂದು ರೀತಿಯಾಗಿ ತಪ್ಪು ತಿಳುವಳಿಕೆ. ಮನುಷ್ಯನಿಗೆ ಯಾವುದು ಒಳ್ಳೆಯದೋ ಅದು ಕೆಟ್ಟದು ಎಂಬ ಕ್ಷಮ ಇರುತ್ತೆ. ಧರ್ಮದಲ್ಲಿ ಅಧರ್ಮ ಎಂಬ ಬುದ್ಧಿ, ಅಧರ್ಮದಲ್ಲಿ ಧರ್ಮ ಎಂಬ ಬುದ್ಧಿ, ನಿತ್ಯದಲ್ಲಿ ಅನಿತ್ಯ ಎಂಬ ಬುದ್ಧಿ, ಅನಿತ್ಯದಲ್ಲಿ ನಿತ್ಯ ಎಂಬ ಬುದ್ಧಿ. ಮತ್ತೆ ಯಾವುದು ಒಳ್ಳೆಯದೋ ಅದರಲ್ಲಿ ಶೋಭನವೋ ಅದು ಅಶೋಭನ, ಯಾವುದು ಅಶೋಭನವೋ ಅದು ಶೋಭನ ಎಂಬ ಬುದ್ಧಿ. ಇದೆಲ್ಲವೂ ಕೂಡ ಅಭಿಮಾನ. ಯಾವುದು ಒಳ್ಳೆಯದರಲ್ಲಿ ಏಕಾದಶಿ ಒಳ್ಳೆಯದು ಅದರಲ್ಲಿ ದ್ವೇಷ. ಏಕಾದಶಿ ಧರ್ಮದಲ್ಲೆಲ್ಲ ದ್ವೇಷ ಬುದ್ಧಿ, ಅದು ಸುಖ ಕೊಡುವುದಿಲ್ಲ ಅಂತ ಭ್ರಮೆ. ಯಾವುದು ಅದನ್ನು ತಿನ್ನುವುದರಲ್ಲಿ ಏಕಾದಶಿ ಒಳ್ಳೆ ಸ್ನೇಹ, ಅದರಲ್ಲಿ ರಾಗ. ಏಕಾದಶಿಯಲ್ಲಿ ದ್ವೇಷ, ಪಾರಾಯಣದಲ್ಲಿ ಪ್ರೀತಿ. ಇದೆಲ್ಲ ಉಲ್ಟ, ಇದೆಲ್ಲ ಉಂಟ. ಧರ್ಮದಲ್ಲಿ ದ್ವೇಷ, ಅಧರ್ಮದಲ್ಲಿ ಅನುರಾಗ. ಯಾವುದು ಕೆಟ್ಟದ್ದು ವಿಷದಂತೆ ಇರ್ತಕ್ಕಂಥ ವಿಷಯ ಪದಾರ್ಥ ಅದು ಅಮೃತ ಅಂತ ತಿಳ್ಕೊಳ್ಳೋದು, ಅಮೃತವನ್ನ ವಿಷ ಅಂತ ತಿಳ್ಕೊಳ್ಳೋದು, ಒಳ್ಳೆದನ್ನು ಕೆಟ್ಟದಂತ ತಿಳ್ಕೊಂಡು ಕೆಟ್ಟದನ್ನು ಒಳ್ಳೆದಂತ ತಿಳ್ಕೊಳ್ಳೋದು. ಇದೆಲ್ಲ ಉಲ್ಟ. ನಮ್ಮಲ್ಲಿ ಯಾರು ನಮ್ಮವರಲ್ಲ ಅವರು ನಮ್ಮವರು ಅಂತ ತಿಳ್ಕೊಳ್ಳೋದು. ಇದು ದೊಡ್ಡ ಪ್ರಾಬ್ಲಮ್. ನಮ್ಮವರು ಅಲ್ಲಲ್ಲ ಅವರು ನಮ್ಮವರು ಅಂತ, ಇದು ವಾಸ್ತವ. ಈಗೆಲ್ಲ ಆದ್ರಿಂದಾಗಿ ಇಂಥ ಅಭಿಮಾನ ಇದ್ರೆ ಆಗ ವಿಷಯೇಂದ್ರಿಯ ಸಂಪರ್ಕದಿಂದ ಒಳಿತು ಕೆಡುಕುಗಳ ಅನುಭವ ದ್ವಾರ ನಿಮಗೆ ಸುಖ ಆಗತ್ತೆ, ದುಃಖ ಆಗತ್ತೆ. ಒಂದು ಒಳ್ಳೆ ದೃಷ್ಟಾಂತ ಕೊಡ್ತೀನಿ. ಏನಿದೆ, ಒಬ್ಬ ಒಂದು ಮನೆ, ಆ ಮನೆಯಲ್ಲಿ ಇದ್ದಾನೆ, ಒಳ್ಳೆ ಚೆನ್ನಾಗಿ ಕಟ್ಟಿದ್ದಾನೆ ಮನೆ. ಆ ಮನೆಯಲ್ಲಿ ಇದ್ದಾನೆ. ಅವನ ಹೆಸರಿಗೆ ಏನಾಗಿದೆ, ರಿಜಿಸ್ಟ್ರಿ ಆಗಿದೆ. ಆವಾಗ ಆ ಮನೆಗೆ ಬೆಂಕಿ ಬಿತ್ತು. ಬೆಂಕಿ ಬಿಟ್ಟ ತಕ್ಷಣವೇ ಆತಂಕ. ಅವನು ಎಷ್ಟು ಆತಂಕದಲ್ಲಿರ್ತಾನೆ. ಅದಕ್ಕೆ ನಂದಿಸಲಿಕ್ಕೆ ಹೋಗ್ತಾರೆ. ಅಗ್ನಿಶಾಮಕ ದಳಕ್ಕೆ ಫೋನ್ ಮಾಡೋದೇನೋ ಏನಿಲ್ಲ, ಯಾಕೆ ಅವನ ಹೆಸರಲ್ಲಿ ರಿಜಿಸ್ಟ್ರಿ ಆಗಿದೆ. ನನ್ನ ಮನೆ ಅಂತ ಬಂದಿದ್ದಾಗ ಆ ಬೆಂಕಿ ಆ ಮನೆಯನ್ನು ಸುಟ್ಟಾಗ ಆ ದೃಶ್ಯವನ್ನು ಕಂಡಾಗ ಆ ವಿಷಯೇಂದ್ರಿಯ ಸಂಪರ್ಕ ಆಯಿತು. ಅವನ ಕಣ್ಣಿಗೂ ಆ ಮನೆಯಲ್ಲಿ ಹತ್ತಿದ ಬೆಂಕಿಗೂ ಸಂಬಂಧ ಆಗಿದೆ. ನನ್ನ ಮನೆ ಅಂತ ಎಷ್ಟಾಗಿದೆ ಅಲ್ವಾ. ಅದಕ್ಕೋಸ್ಕರವೇ ಈ ಅಭಿಮಾನದಿಂದ ಅಯ್ಯೋ ದುಃಖಪಟ್ಟು ಒದ್ದಾಡ್ತಾನೆ. ಅಗ್ನಿಶಾಮದಲ್ಲಿ ಫೋನ್ ಮಾಡೋದೇನು, ಒದ್ದಾಡೋದೇನು, ಕಿಂತಾಡೋದೇನು. ಅದೇ ಮನೆ ಇವತ್ತು ರಿಜಿಸ್ಟರ್ ಆಗಿದೆ. ಇನ್ನು 2 ದಿವಸ ಆದ ನಂತರ ಏನು ಮಾಡ್ತಾನೆ, ಅದನ್ನು ಇನ್ನೊಬ್ಬರಿಗೆ ರಿಜಿಸ್ಟ್ರಿ ಮಾಡಿ ಕೊಡ್ತಾನೆ.
ಬೆಂಕಿ ಬಿಡುತ್ತೆ. ರಿಜೆಕ್ಟ್ ಆಯ್ತಲ್ರಿ, ಆಯ್ತು. ಇದೇನಿದು? ಒಂದೇ ಮನೆಗೆ ಒಂದೇ ಥರದ ಬೆಂಕಿ ಬಿದ್ದಿದೆ. ತನ್ನ ಹೆಸರಲ್ಲಿ ಇರುವಾಗ ನನ್ನದು ಎಂಬಂತ ಅಭಿಮಾನ ಇದ್ದಾಗ ಆ ದೃಶ್ಯವನ್ನು ಕಂಡಾಗ ಅವನಿಗೆ ದುಃಖ ಆಯಿತು. ಅದೇ ಮನೆಗೆ ಬೆಂಕಿ ಬಿದ್ದಿದೆ, ಅದೇ ದೃಶ್ಯವನ್ನು ನೋಡ್ತಾನೆ, ಈಗ ಯಾವ ಆತಂಕ ಇಲ್ಲ. ಯಾಕೆ? ಹಾಗಾದರೆ ಒಂದು ಪಕ್ಷಕ್ಕೆ ವಿಷಯ ಇಂದ್ರಿಯಗಳ ಸಂಪರ್ಕ ಮಾತ್ರದಿಂದಲೇ ನಮಗೆ ದುಃಖ ಗೊತ್ತಾದರೆ, ಮತ್ತು 2 ದಿವಸ ಆದ ನಂತರ ಕೂಡ ಇನ್ನೊಬ್ಬರ ಹೆಸರಿಗೆ ದೃಷ್ಟಿಯಾದಾಗಲೂ ಕೂಡ ಅದೇ ದೃಶ್ಯವನ್ನು ನೋಡ್ತಾ ಇದ್ದೇನೆ, ಅವರಿಗೆ ದುಃಖ ಆಗಬೇಕಿತ್ತು. ಯಾಕೆ ದುಃಖ ಆಗುವುದಿಲ್ಲ? ಹಾಗಾಗಿ ಯಾಕೆ ಅಲ್ಲಿ ದುಃಖ ಆಗಿಲ್ಲ? ಅಭಿಮಾನ ಇಲ್ಲ, ಅಲ್ಲಿ ದುಃಖ ಆಗಿಲ್ಲ. ಹಾಗಾದರೆ ನನ್ನ ಮನೆ ಎಂಬುದು ಅಭಿಮಾನವೇ ದುಃಖ ಕಾರಣವಿನ ಕೇವಲ ದೃಶ್ಯ ನೋಡಿದ ತಕ್ಷಣ ನಮಗೆ ಸುಖ ದುಃಖ ಆಗೋಲ್ಲ. ಇನ್ನೊಂದು ಯಾರು ಹೇಳ್ತಾ ಇದ್ದಾರೆ, ಮಗ ರ್ಯಾಂಕ್ ಅಂತ ಹೇಳಿ ಇದಕ್ಕಿದೆ ಅಷ್ಟೇ ಹೇಳಿ, ಮಗ ರ್ಯಾಂಕ್ ರೀ ಅಂತ, ಫಸ್ಟ್ ರ್ಯಾಂಕ್ ಮಗ ಅಂತ ಏನ್ ತಿಳ್ಕೊಂಡ? ಒಬ್ಬರು ಮನೇಲಿ ಬಂದು ಇನ್ನೊಬ್ರು ಹೇಳ್ತಾರೆ ಯಾರ್ಯಾರು ಮಗ ಫಸ್ಟ್ ರ್ಯಾಂಕ್ ಅಂತ. ಆ ಮನೆಯಲ್ಲಿ ಇದ್ದವ್ರು ಏನ್ ತಿಳ್ಕೊಳ್ತಾರೆ? ನನ್ನ ಮಗ ಅಂತ ತಿಳ್ಕೊಂಡಿರ್ತಾರೆ. ಸಂತೋಷ ಪಡುವುದೇನು, ಸಿಹಿ ಹಂಚುವುದೇನು ಅಲ್ಲ, ನನ್ನ ಮಗ ಅಂತಿದ್ರಿಂದಾಗಿ ಅವನಿಗೆ ಬಹಳ ಸಂತೋಷ. ಕೊನೆಗೆ ಏನಾದರೂ ತಿದ್ದಿದ್ರೆ ನನ್ನ ಮಗ. ಹೌದಾ? ಆ ರ್ಯಾಂಕ್ ಮಗ ಅಂತ ಹೇಳಿದಾಗ ನನ್ನ ಅಂತ ಒಂದು ಸೇರಿದ್ರೆ ಮಾತ್ರ ಸಂತೋಷ ಆಗತ್ತೆ. ಅದು ನಿನ್ನ ಅಂತ ಸೇರಿಬಿಟ್ರು ಇತ್ತು. ಈಗ ಅದಕ್ಕೆ ಒಳ್ಳೆ ದೃಷ್ಟಾಂತ ಧೃತರಾಷ್ಟ್ರ. ಆ ಧೃತರಾಷ್ಟ್ರ ಏನು ಮಾಡಿದ? ಮಹಾ ಅನ್ಯಾಯ ಮಾಡಿದ್ನಲ್ಲ. ಯಾಕೆಂದ್ರೆ ದುರ್ಯೋಧನ ಅವನ ಅರಗಿನ ಮನೆಯಲ್ಲಿ ಪಾಂಡವರನ್ನು ಸಾಯಿಸಬೇಕು ಅಂತೆಲ್ಲ ಅರಗಿನ ಮನೆಯಲ್ಲಿ ಕೊಟ್ಟು ಕಳಿಸಿದ. ಪಾಂಡವರು ಅದರಿಂದ ಬಚಾವಾದ್ರಲ್ಲಿ ಬೇರೆ. ಕೊನೆಗೆ ಏಕಚಕ್ರ, ಈಗ ಹಿಡಿಂಬಾವನಕ್ಕೆ ಹೋಗಿ ಹಿಡಿಂಬಾಸನಕ್ಕೆ ಹೋದ ನಂತರ ಏಕಚಕ್ರ ಆಗಿರೋ ಸೇರಿ ಕೊನೆಗೆ ಪಾಂಚಾಲ ದೇಶಕ್ಕೆ ಹೋಗಿ ದ್ರೌಪದಿ ಸಂಗಡದಲ್ಲಿ ದ್ರೌಪದಿ ಗೆದ್ದು ಬಂದು ಎಲ್ಲ ಭರ್ಜರಿಯಾಗಿ ವಿವಾಹ ಮಾಡ್ಕೊಂಡು ಬರ್ತಾ ಇದ್ದಾರೆ. ಆಗ ವಿದುರ ಬಂದು ಧೃತರಾಷ್ಟ್ರ ಅಂತ ಹೇಳ್ತಾನಂತೆ, ತವ ಪುತ್ರಾಹ ವರ್ಧಂತೆ ಅಂತ, ನಿನ್ನ ಮಕ್ಕಳೆಲ್ಲ ಬಹಳ ಬೆಳವಣಿಗೆಯನ್ನು ಪಡೆದ್ರು ಅಂತ. ಅವನಿಗೆ ಸಿಕ್ಕಾಪಟ್ಟೆ ಸಂತೋಷ ಆಯ್ತದೆ. ಮುಖ ಏನು ಅರಳಿದ್ದಂದ್ರೆ ಅರಳಿದ್ದು ಧೃತರಾಷ್ಟ್ರ. ಕೊನೆಗೆ ಧೃತರಾಷ್ಟ್ರ ಹೇಳ್ತಾನೆ, ವಿದುರ ಹೇಳ್ತಾರಂತೆ, ಪಾಂಡವಾಹ, ಮುಖ ಕಪ್ಪಾಯ್ತಂತೆ. ನನ್ನ ಮಗ ಅಂತ ಭಾವನೆ ಬಂದಾಗ ಪುತ್ರಾಹ ವರ್ಧಂತೆ ಅಂತ ಮಾತು ಕೇಳಿದಾಗ ಅವರಿಗೆ ನನ್ನ ಮಗ ಅಂತ ಜಾಯಿಂಟ್ ಮಾಡ್ಕೊಂಡಿದ್ದಾರೆ. ಸಂತೋಷ ಆಯ್ತು. ಮುಖ ಅದರಾದದ್ದೇನಂತ ಅಷ್ಟಿಷ್ಟಲ್ಲ. ಕೊನೆಗೆ ಪಾತ್ರ ಅಂತ ಹೇಳಿದಾಗ ಆಯ್ತು, ಮಮತೆ ಇಲ್ಲಲ್ಲಿ, ಅಭಿಮಾನ ಇಲ್ಲ, ಮುಖ ಕಪ್ಪಾಯ್ತು. ಹಾಗಾಗಿ ಇದೆಲ್ಲವೂ ಕೂಡ ನನ್ನ ಸೇರಿದಾಗ ಸುಖವೂ ದುಃಖ ಆಗುತ್ತೆ. ಮತ್ತೆ ಅದೇ ಏನ್ರಿ, ರೈಲು ನಾವು ಹೇಳ್ತೇವೆ ರೈಲು ಅಪಘಾತ ಆಗುತ್ತೆ, ಅವ್ರು ಯಾರಪ್ಪ ಹೆಸರು ಬಂದಿದ್ದು, ಯಾರ್ಯಾರ ಹೆಸರು ಬಂದು ನೋಡ್ತೇವೆ. ಎಲ್ಲಿಯಾದ್ರೂ ನಮ್ಮವ್ರದ್ದು ಹೆಸರು ಇದ್ರೆ ದುಃಖ ಆಗುತ್ತೆ, ಇನ್ನೊಬ್ರ ಹೆಸರು ನೋಡಿದ್ರೆ ನಮಗೆ ದುಃಖ ಆಗುತ್ತೆ. ಯಾಕೆ? ನಮ್ಮವ್ರ ಹೆಸರು ಇಲ್ಲ, ಬಚಾರ ನಮ್ಮವ್ರಿಲ್ಲಲ್ಲ, ಬೇರೆಯವರಲ್ಲ, ನಮಗೆ ದುಃಖ ಇಲ್ಲ. ನಮ್ಮವ್ರಿದ್ರೆ ಮಾತ್ರ, ನಮ್ಮವ್ರ ಹೆಸರು ಇದ್ರೆ ಮಾತ್ರ ನಮಗೆ ದುಃಖ ಆಗುತ್ತೆ. ಹಾಗಾದ್ರೆ ಒಳ್ಳೆಯದಾಗಲಿ ಕೆಟ್ಟದಾಗಲಿ ಒಳಿತು ಕೆಡುಕುಗಳ ಅನುಭವ ಮೂಲಕ ಸುಖವೋ ದುಃಖ ಆಗಲಿ ಕೇವಲ ಒಂದು ಇಂದ್ರಿಯಕ್ಕೂ ವಿಷಯಕ್ಕೂ ಸಂಪರ್ಕ ಮಾತ್ರದಿಂದ ಆಗುವುದಿಲ್ಲಪ್ಪ. ಅಲ್ಲಿ ನನ್ನದು ಎಂಬ ಅಭಿಮಾನ ಸೇರಿದಾಗ ಮಾತ್ರ ಆಗತ್ತೆ. ಹಾಗಾಗಿ ಕೃಷ್ಣ ಹೇಳ್ತಾನೆ, ಸಂಸಾರದಲ್ಲಿ ನಮಗೆ ವಿಷಯೇಂದ್ರಿಯ ಸಂಪರ್ಕ ಅನಿವಾರ್ಯ, ಅದು ಅನಿವಾರ್ಯ. ಅದು ನಮಗೆ ಸುಖ ದುಃಖಪ್ರದವಾಗದಂತೆ ನೋಡಿಕೊಳ್ಬೇಕಾದ್ರೆ ಅಭಿಮಾನವನ್ನು ಮೆಟ್ಟಿ ನಿಲ್ಲು. ಅಭಿಮಾನವನ್ನು ಮೆಟ್ಟಿ ನಿಂತಾಗ ಮಾತ್ರ ನೀನು ಇದರಿಂದ ಬಚಾವಾಗ್ತಿ. ಹಾಗಾಗಿ ಆಗಮ, ಹಾಗಾದ್ರೆ ಏನಾಯಿತು? ಆಗಮ ಅಪಾಯನೋ ಅನಿತ್ಯ. ಆಗಮ ಅಂದ್ರೆ ಆ ವಿಷಯಗಳ ಸಂಪರ್ಕಕ್ಕೆ ಯಾವಾಗ ಸುಖ ದುಃಖ ಪ್ರದರ್ಶನದ ಉತ್ಪತ್ತಿ ಆಗತ್ತೆ ಬರುತ್ತೆ ಅಂದ್ರೆ ಅದು ಅಭಿಮಾನದ ಜೊತೆಗೆ ಸೇರಿಕೊಂಡಾಗ ಅದು ಸುಖ ದುಃಖಪ್ರದವಾಗತ್ತೆ. ಅಪಾಯ ಯಾವಾಗ ನಿಮಗೆ ಅಭಿಮಾನ ಇಲ್ಲ ಅಂತಾಯಿತು, ಅದು ನಾಶವಾಯಿತು, ಆಗ ಅದಕ್ಕೆ ಸುಖ ದುಃಖ ಪ್ರದರ್ಶನ ಇರುವುದೇ ಇಲ್ಲ. ಹಾಗಾಗಿ ಭಾರತ ತಾನು ತಿತಿಕ್ಷಸ್ವ, ಅಭಿಮಾನವನ್ನು ತ್ಯಾಗ ಮಾಡಿ ಅದು ನಿನಗೆ ಸುಖ ದುಃಖ ಕೊಡದಂತೆ ನೋಡಿಕೋ, ಸುಖ ದುಃಖ ಪ್ರದವಾಗದಂತೆ ನೋಡಿಕೋ. ಏನ್ ಮಾಡಬೇಕು? ಇವಾಗ ಒಂದು ಉದಾಹರಣೆ ಕೊಡ್ತಾ ಇದೆ. ನಮಗೆ ಒಂದು ಪದಾರ್ಥ ಅದಕ್ಕೆ ನಾವು ಏನು ಮಾಡಬೇಕು ಅಂದರೆ ನಮಗೆ ಅದರಲ್ಲಿ ಅಪೇಕ್ಷಾ ಬುದ್ಧಿ ಬರ್ತದೆ, ಉಪೇಕ್ಷಾ ಬುದ್ಧಿ. ಈಗ ಉದಾಹರಣೆಗೆ ನೋಡಿ, ಎಲ್ಲೋ ದಾರಿಯಲ್ಲಿ ಹೋಗ್ತಾ ಇರ್ತದೆ, ನಮಗೆ ಹುಲ್ಲು ಕಡ್ಡಿ ಕಸ ಕಡ್ಡಿ ಎಲ್ಲ ತಿಳುವಳಿಕೆ ಬರ್ತದೆ. ಅಯ್ಯೋ, ಆ ಹುಲ್ಲು ಕಡ್ಡಿ ಕಸ ಕಡ್ಡಿ ನೋಡಿದ ತಕ್ಷಣ ನಿಮಗೆ ಸುಖವೋ ದುಃಖವೋ ಆಗತ್ತಾ? ಆಗತ್ತೆ ನಿಮಗೆ?
ಹುಲ್ಲು ಕಡ್ಡಿಯಲ್ಲಿ ನೋಡ್ತಾ ಇದ್ದೀವಿ, ಸುಖ ಆಗತ್ತೆ ದುಃಖ ಆಗತ್ತೆ. ಟಿವಿ ನೋಡಿದ್ರೆ ಮಾತ್ರ ಆಗುತ್ತೆ, ಅಲ್ಲಿ ಅಭಿಮಾನ ಇದೆ. ಹುಲ್ಲು ಕಡ್ಡಿದ್ದು ನಮಗೆ ಅಪೇಕ್ಷಾ ಬುದ್ಧಿ ಇಲ್ಲ, ಉಪೇಕ್ಷಾ ಬುದ್ಧಿ ಇದೆ. ಯಾಕೆ? ಅದರಲ್ಲಿ ನಾವು ಯಾವ ಅಭಿಮಾನವನ್ನು ಮಾಡೋದಿಲ್ಲ. ಅಲ್ಲಿ ಉಪೇಕ್ಷಾ ಬುದ್ಧಿ ನಮಗಿರುವುದರಿಂದಾಗಿ ಅಲ್ಲಿ ಅಭಿಮಾನವೇ ಇದೆ. ಹಾಗಾಗಿ ನಮಗೆ ಒಳ್ಳೆಯದಾಗುವುದು, ಸುಖವಾಗುವುದು, ದುಃಖವಾಗುವುದು. ಹಾಗೆ ಪ್ರತಿಯೊಂದು ವೈಷಯಿಕ ಪದಾರ್ಥಗಳನ್ನು ಕೊಂಡಾಗ ಅದರಲ್ಲಿ ನಿಮಗೆ ಉಪೇಕ್ಷಾ ಬುದ್ಧಿ ಇರಬೇಕು, ಅಪೇಕ್ಷಾ ಬುದ್ಧಿ ಇರಬಾರದು. ನೋಡಿ ನಮಗೇನಾಗತ್ತೆ ಹೇಳಿ ಕೇಳಿ. ಯಾವುದು ನಮ್ಮ ನಾಲಿಗೆಗೆ ರುಚಿಯೋ ಅದು ನಾನು ಸ್ವೀಕಾರ ಮಾಡಬೇಕು ಅಂತ ಬುದ್ಧಿ ಬರುತ್ತೆ. ಯಾವುದು ನನಗೆ ರಾಜ್ಯ ನಾಲಿಗೆಗೆ ರುಚಿ ಹಿಡಿದಿಲ್ಲೋ ಅದರ ಮೇಲೆ ದ್ವೇಷ, ಅದನ್ನು ತ್ಯಾಗ ಮಾಡಬೇಕು ಅಂತ ಬುದ್ಧಿ. ಮುಳ್ಳು ಗಿಳ್ಳು ಸಿಕ್ಕಿದ್ರೆ, ಸರ್ಪ ದೀಪ ಸಿಕ್ಕಿದ್ರೆ ಅದರ ದ್ವೇಷ ಬುದ್ಧಿ, ಅದನ್ನು ತ್ಯಾಗ ಮಾಡಬೇಕು ಅಂತ ಬುದ್ಧಿ. ಒಳ್ಳೆಯದೇನಾದರೂ ಸಿಕ್ಕಿದ್ರೆ ಅದು ಬೇಕು ಎಂಬುದು, ಅದು ನಮಗೆ ಬೇಕು, ಅದು ಸ್ವೀಕಾರ ಅಲ್ಲ. ಉಪಾದಾನದ ಬುದ್ಧಿ, ಸ್ಥಾನದ ಬುದ್ಧಿ. ಆದರೆ ಹುಲ್ಲಿನಲ್ಲಿ ಹುಲ್ಲು ಕಸದಲ್ಲಿ ಇದನ್ನು ತ್ಯಾಗ ಮಾಡಬೇಕೆಂಬ ಬುದ್ಧಿ ಬರುವುದಿಲ್ಲ, ಅದನ್ನು ಸ್ವೀಕಾರ ಮಾಡಬೇಕೆಂಬ ಬುದ್ಧಿ ಬರುವುದಿಲ್ಲ. ಹಾಗಾಗಿ ಈಗ ಏನಾಗಿದೆ ಅಂದರೆ ನಮಗೆ ಹುಲ್ಲು ಕಡ್ಡಿ ಇತ್ಯಾದಿಗಳಲ್ಲಿ ಉಪೇಕ್ಷಾ ಬುದ್ಧಿ ಇಲ್ಲ, ಅಭಿಮಾನ ಇಲ್ಲ. ಆದ್ದರಿಂದಾಗಿ ನಮಗೆ ಅಪೇಕ್ಷಾ ಬುದ್ಧಿ ಬರುವುದಿಲ್ಲ. ಹಾಗಾಗಿ ಆ ಬುದ್ಧಿ ಬಂದರೂ ಕೂಡ ಉಪೇಕ್ಷಾ ಅಭಿಮಾನ ಅಭಾವಾತ್ ಸುಖದುಃಖಕ್ಕೆ ಕಾರಣವಾದಂತಹ ಅಪೇಕ್ಷಾ ಬುದ್ಧಿ ಇಲ್ಲ. ಅಪೇಕ್ಷಾ ಬುದ್ಧಿ ಅಂದರೆ ನಮಗೇನಾದರೂ ಅಭಿಮಾನ, ದ್ವೇಷ ಇದ್ರೆ ಏನಾಗತ್ತೆ, ಅದನ್ನು ತ್ಯಾಗ ಮಾಡಬೇಕು ಎಂಬಂತಹ ಒಂದು ಬುದ್ಧಿ ಬರುತ್ತೆ. ಆ ಬುದ್ಧಿ ಬಂದರೆ ಅದು ತ್ಯಾಗ ಮಾಡಲಿಕ್ಕಾಗಿಲ್ಲ. ಅದು ನಮ್ಮ ಗಾಡಿಗೆ ಬಂತು, ನಮ್ಮ ಶತ್ರು ಬಂದ, ನಮ್ಮ ಸರ್ಪ ಬಂತು, ಅದು ಬಂತು, ಗಾಡಿಗೆಲ್ಲ ಬಂತು ಅಂತಾದಾಗ ಅದರಲ್ಲಿ ನಮಗೆ ಹಾನ ಬುದ್ಧಿ ಇದೆ. ಹಾನ ಬುದ್ಧಿ ಇದ್ದಿರೋದ್ರಿಂದಾಗಿ ಆ ಬುದ್ಧಿ ಬಂದಾಗ, ಆ ಪದಾರ್ಥದ ಬುದ್ಧಿ ಬಂದಾಗ ದುಃಖ ಆಗುತ್ತೆ, ಮನಸ್ಸು ಕ್ಷೋಭೆ ಕಲಿತು. ಯಾವುದು ಬೇಕಂತೇನಷ್ಟೋ ಅದ್ರ ತಿಳುವಳಿಕೆ ಬಂದರೆ ಟಿವಿ ಸೀರಿಯಲ್ ಅದು ಯಾವುದು ಬೇಕಾದದ್ದು ಬ್ಯಾಡಿದ್ದೇ ಬರುತ್ತೆ, ಅದು ಬೇಕಂತ ತಿಳ್ಕೊಂಬಿಟ್ಟ ಸಂತೋಷ ಆದ. ಯಾಕೆ? ಉಪಾದಾನ ಬುದ್ಧಿ, ಅಭಿಮಾನ ಇದೆ ಅದರಲ್ಲಿ. ಆ ಸೀರಿಯಲ್ ಅಭಿಮಾನ ಇದ್ದಾಗ ಅದ್ರ ಬುದ್ಧಿ ಬಗ್ಗೆ ಏನಾಗಿ ಬಿಡುತ್ತೆ, ಸುಖವಾಗಿ ಬಿಡುತ್ತೆ. ಬ್ಯಾಡಿಂದ ಬಂದರೆ ಸೋತು ಹಿಂಡಿ ಅಲ್ಲಿ ಇಟ್ಕೊಂಡು ಇವರು ಏನು ಮಾಡಿಬಿಡ್ತಾರೆ, ಅದನ್ನು ಬಂದ್ ಮಾಡಿಬಿಡ್ತಾರೆ. ಇದು ಏನಿದು? ಹಾಗಾದ್ರೆ ನಮಗೆ ಅಭಿಮಾನ ಇದ್ರೆ ಉಪೇಕ್ಷಾ ಬುದ್ಧಿ ಬರುತ್ತೆ, ಅಭಿಮಾನ ಇಲ್ಲ ಅಂದ್ರೆ ಅಪೇಕ್ಷಾ ಬುದ್ಧಿ ಬರುತ್ತೆ, ಅಭಿಮಾನ ಇಲ್ಲ ಅಂದ್ರೆ ಉಪೇಕ್ಷಾ ಬುದ್ಧಿ ಬರುತ್ತೆ. ಉಪೇಕ್ಷಾ ಬುದ್ಧಿ ಅಂದ್ರೆ ಧ್ರುವದಂತೆ ಬುದ್ಧಿ, ಅದ್ರ ಬಗ್ಗೆ ನಮಗೆ ಸುಖವೋ ದುಃಖವೋ ಆಗುವುದಿಲ್ಲ. ಪರಮಾತ್ಮ ಹೇಳ್ತಾರೆ ಏನು ಗೊತ್ತುಂಟ, ಯಾವುದರಲ್ಲಿ ಜನಸಾಮಾನ್ಯರು ಅದರಲ್ಲಿ ಅಭಿಮಾನವನ್ನು ಇಟ್ಕೊಂಡು ಅದು ಒಂದು ರೀತಿಯಾಗಿ ಒಳ್ಳೆಯದಲ್ಲದನ್ನು ಒಳ್ಳೆಯದನ್ನು ತಿಳ್ಕೊಂಡುದು, ಯಾವುದೋ ಒಳ್ಳೆಯದನ್ನು ಕೆಟ್ಟದ್ದನ್ನು ತಿಳ್ಕೊಂಡು ಅಲ್ಲಿ ದ್ವೇಷ ಮಾಡೋದು, ಈ ಅಭಿಮಾನವನ್ನು ಬೆಳೆಸಿಕೊಂಡಾಗ ಪ್ರತಿಯೊಂದು ಪದಾರ್ಥಗಳು ಕೂಡ ಅದರ ಅನುಭವ ಬಂದಾಗ ಆ ಅಪೇಕ್ಷಾ ಬುದ್ಧಿಯ ಹಿನ್ನೆಲೆಯಲ್ಲಿ ಅಥವಾ ದ್ವೇಷ ಬುದ್ಧಿಯ ಹಿನ್ನೆಲೆಯಲ್ಲಿ ನಮಗೆ ಆ ವಿಷಯ ಪದಾರ್ಥಗಳು ಸುಖವನ್ನು ದುಃಖವನ್ನು ಕೊಡ್ತವೆ. ನಾವು ಏನು ಮಾಡಬೇಕಂದ್ರೆ ಪ್ರತಿಯೊಂದು ಪದಾರ್ಥಗಳಲ್ಲಿಯೂ ಕೂಡ ನಮಗೆ ಅಪೇಕ್ಷಾ ಅಥವಾ ದ್ವೇಷ ಬುದ್ಧಿ ಬರಬಾರದು, ಉಪೇಕ್ಷಾ ಬುದ್ಧಿ ಬರಬೇಕು. ಒಂದು ಪದಾರ್ಥ ನೋಡಿದ್ರೆ, ತೃಣವನ್ನು ನೋಡಿದ್ರೆ ಹೇಗೋ ಹಾಗೆ ಇರಬೇಕು. ನಾವು ಅದಕ್ಕೇನು ಮಾಡಬೇಕು, ಅಭಿಮಾನವನ್ನು ತ್ಯಾಗ ಮಾಡಬೇಕು. ಅಭಿಮಾನವನ್ನು ತ್ಯಾಗ ಮಾಡಿದಾಗ ನಮಗೆ ತೃಣದಲ್ಲಿ ಅಭಿಮಾನ ಇಲ್ಲ, ಹಾಗಾಗಿ ಅದನ್ನು ನನಗೆ ದ್ವೇಷ ಬುದ್ಧಿ ಬರೋದಿಲ್ಲ, ಉಪೇಕ್ಷಾ ಬುದ್ಧಿ ಬರುವುದಿಲ್ಲ. ಹಾಗಾಗಿ ಅದರ ಅನುಭವ ಬಂದರೆ ನಮಗೆ ಸುಖ ಆಗುವುದು, ದುಃಖ ಆಗುವುದು. ಪ್ರತಿಯೊಂದು ವೈಷಯಿಕ ಪದಾರ್ಥಗಳಲ್ಲಿ ಕೂಡ ನಮಗೆ ಉಪೇಕ್ಷಾ ಬುದ್ಧಿ ತೃಣಾದಿಗಳಿರುವಂತೆ ಇದ್ದರೆ ಅದರಲ್ಲಿ ಕಂಟಕದಂತೆ ದೇಶ ಬುದ್ಧಿಯಾಗಲಿ, ಹಾನ ಬುದ್ಧಿಯಾಗಲಿ, ಅಥವಾ ಬೇರೆ ನಮಗೆ ಅದಕ್ಕೆ ಅನುಕೂಲವಾಗಿರ್ತಕ್ಕಂತಹದ್ದು ಒಳ್ಳೆಯದಿದ್ದರೆ ಅದರಲ್ಲಿ ಉಪಾದಾನ ಬುದ್ಧಿಯಾಗಲಿ ಅದು ಇರಬಾರ್ದು. ಅದಿದ್ರೇನೇ ತೊಂದರೆ ಆಗುತ್ತೆ. ಅದಕ್ಕೇನು ಮಾಡಬೇಕು, ಅಭಿಮಾನ ಬಿಡಬೇಕು. ಈಗ ನೋಡಿ, ಸುಷುಪ್ತಿ ಅವಸ್ಥೆಯಲ್ಲಿ ಮನುಷ್ಯನಿಗೆ ಅಭಿಮಾನವೇ ಇಲ್ಲ, ಆರಾಮಾಗಿ ಆನಂದಿಸಿರ್ತಾನೆ. ಅವನಿಗೆ ಯಾವ ಪದಾರ್ಥದಲ್ಲಿ ಅಭಿಮಾನ ಬುದ್ಧಿ ಇಲ್ಲ. ಹಾಗಾಗಿ ಯಾವುದೇ ಒಂದು ಪದಾರ್ಥದ ಅವನಿಗೆ ಅಪೇಕ್ಷಾ ಬುದ್ಧಿ ಅಥವಾ ದ್ವೇಷ ಬುದ್ಧಿಯಾಗಿರುವುದಿಲ್ಲ.
ಅಪೇಕ್ಷಾ ಬುದ್ಧಿ ಇರುವುದಿಲ್ಲ, ಇದು ನಮಗೆ ಬೇಕು, ಇದು ಒಳ್ಳೆಯದು ಎಂಬ ಬುದ್ಧಿ ಇರುವುದಿಲ್ಲ, ಇದು ನಮಗೆ ಬೇಡ ಎಂಬುದಾಗಿ ಭಾನ ಬುದ್ಧಿ ಇರುವುದಿಲ್ಲ. ಆದ್ದರಿಂದಾಗಿ ಅಭಿಮಾನ ಬಿಟ್ಟದ್ರಿಂದಾಗಿ ಯಾವ ಪದಾರ್ಥದ್ದು ಅವನಿಗೆ ದ್ವೇಷ ಬುದ್ಧಿಯಾಗಲಿ, ಅದು ತ್ಯಾಗ ಮಾಡಬೇಕೆಂಬ ಬುದ್ಧಿಯಾಗಲಿ, ಇದು ಬೇಡ ಎಂಬ ಬುದ್ಧಿಯಾಗಲಿ, ಇದು ಬೇಕು ಎಂಬ ಅಪೇಕ್ಷಾ ಬುದ್ಧಿಯಾಗಲಿ ಯಾವುದೂ ಇರುವುದಿಲ್ಲ. ಆದ್ದರಿಂದಾಗಿ ಮನುಷ್ಯ ಯಾವುದು ಏನೂ ಆಗುವುದಿಲ್ಲ. ವಸ್ತು ತತ್ವ ನಿದ್ರೆಯನ್ನು ಮಲ್ಕೊಂಡಿರುವಾಗ ಅವನು ಒಳ್ಳೆ ಸೋಫಾ, ಅದು ಒಳ್ಳೆ ಹಂಸತೂಲಿಕ ತಲ್ಪದಲ್ಲಿ ಮಲ್ಕೊಂಡಿರ್ತಾನೆ. ಒಳ್ಳೆ ಫಸ್ಟ್ ಕ್ಲಾಸ್ ಆಗಿ ಹಾಸಿಗೆ ಬಹಳ ಮೆತ್ತಿಗಿರುತ್ತೆ. ಆ ಮೆತ್ತಿರ್ತಕ್ಕಂಥ ಹಾಸಿಗೆಗೂ ಇವನ ಇಂದ್ರಿಯಕ್ಕೂ ಸ್ಪರ್ಶ ಇದೆ. ಸ್ಪರ್ಶ ಇದ್ದರೂ ಕೂಡ ಅಭಿಮಾನ ಇಲ್ಲದಿಂದಾಗಿ ನಾನು ಚೆನ್ನಾಗಿ ಮೆತ್ತಿಗೆ ಹಾಸಿಗೆ ಮಲ್ಕೊಂಡಿದ್ರೆ ನಮ್ಗೆ ಬಹಳ ಅನುಕೂಲ ಆಗ್ತದೆ ಎಂಬ ಬುದ್ಧಿ ಇಲ್ಲ ಅವನು. ಆ ಬುದ್ಧಿ ಇಲ್ಲದಿಂದಾಗಿ ಅಯ್ಯೋ ಸುಖ ಆಯ್ತು ಆರಾಮಾಗಿ ಅದರಲ್ಲಿ ಅವನಿಗೆ ಸುಖ ಆಗೋದಿಲ್ಲ, ದುಃಖ ಆಗೋದಿಲ್ಲ, ನಿದ್ರೆ ಬಂದ ಏನಿಲ್ಲ. ಹಂಸತೋಲಿಕಾ ತತ್ವದಲ್ಲಿ ಮಲ್ಕೊಂಡ್ರು ಒಂದೇ, ಚರಂಡಿ ಕಲ್ಲು ಮಲ್ಕೊಂಡ್ರು ಒಂದೇ, ಏನಿಲ್ಲ. ವಿಷಯದ ಸಂಪರ್ಕ ಆಗಿದೆ, ಯಾಕೆಂದ್ರೆ ಯಾವಾಗಲೂ ಜಾಗೃತವಾಗಿರುತ್ತಂತೆ. ಅಲ್ಲಿ ಮಲ್ಕೊಂಡೇ ಇರ್ತಾನೆ. ಆ ಮೆತ್ತಿಗಿನ ಸ್ಪರ್ಶದ ಅನುಭವ ಆಗ್ತಾ ಸ್ಪರ್ಶ ಆಗಿದೆ. ಆದರೆ ಅದರಲ್ಲಿ ನನಗಿದು ಒಳ್ಳೆ ಅನುಕೂಲವಾಗಿದೆ ಎಂಬ ಬುದ್ಧಿ ಇಲ್ಲದಿಂದಾಗಿ, ಅಪೇಕ್ಷಾ ಬುದ್ಧಿ ಇಲ್ಲದಿಂದಾಗಿ ಸುಖವಾಗುವುದಿಲ್ಲ, ದುಃಖವಾಗುವುದಿಲ್ಲ. ಹಾಗಿರಬೇಕು ಮನುಷ್ಯ. ಹೌದ್ರಿ ಅಂತ ಹಾಗಾದ್ರೆ ಅವನಿಗೆ ಅಪೇಕ್ಷಾ ಬುದ್ಧಿಯೇ ಬರಲಿಲ್ಲಲ್ಲ. ಆ ಸೋಫಾ ಕಂಬೆಟ್ನಲ್ಲಿ ಮಲ್ಕೊಂಡ್ರೂ ಕೂಡ ನನಗಿದು ಬಹಳ ಅನುಕೂಲ ಆಗಿದೆ ಎಂಬ ಬುದ್ಧಿ ಬರಲಿಲ್ಲ. ಆ ಅಪೇಕ್ಷಾ ಬುದ್ಧಿ ಬರಲಿಲ್ಲ ಯಾಕೆ? ಅದು ಹೋಗಿಬಿಟ್ಟಿದ್ರಿ. ಎಲ್ಲಿ? ಪುರಿ ಟಚ್ ಮಾಡಿ ಹೋಗಿ. ನಾವು ಏನು ಮಾಡಬೇಕಂದ್ರೆ ನಿಮಗೆ ಗೊತ್ತಿಲ್ಲ, ನಿದ್ರೆಯನ್ನು ಮಲ್ಕೊಂಡಿರುವಾಗ ನಿಜವಾಗಿ ನಮ್ಮ ಮನಸ್ಸು ನಾವು ಎಲ್ಲಿ ಹೋಗಿರುತ್ತೆ ಗೊತ್ತಿಲ್ಲ, ದೇವರ ಹತ್ರ ಹೋಗಿದೆ. ಪ್ರಾಜ್ಞೇನ ಆತ್ಮ ಸಂಪರಿಶಕ್ತ ಅಚಿಂತನವಿಲ್ಲ. ಪ್ರಾಜ್ಞನಾಮಕ ಪರಮಾತ್ಮನ ಜೊತೆಗೆ ನಾವಿರ್ತೇವೆ. ಈ ಸಾಮಾನ್ಯ ಅದು ನಾವು ಅರ್ಥ ಮಾಡಿಕೊಳ್ಳಬೇಕು. ಪ್ರಾಜ್ಞನಾಮಕ ಪರಮಾತ್ಮನ ಜೊತೆಗೆ ಸುಷುಪ್ತಿ ಅವಸ್ಥೆಯಲ್ಲಿರ್ತೇವೆ. ಅಲ್ಲಿ ನಾವು ಹೋಗಿರ್ತೇವೆ. ಆವಾಗ ನಮಗೆ ಯಾವ ಭೌತಿಕ ಪ್ರಪಂಚ ವಿಷಯದಲ್ಲೂ ಕೂಡ ದ್ವೇಷ ಬುದ್ಧಿಯೂ ಇಲ್ಲ, ಅಥವಾ ಅದರಲ್ಲಿ ಒಂದು ರೀತಿಯಾಗಿ ಅದನ್ನು ನಮಗೆ ಒಳ್ಳೆ ಅನುಕೂಲವಾಗಿದೆ ಅಂತ ಒಂದು ರೀತಿಯಾಗಿ ಅಪೇಕ್ಷಾ ಬುದ್ಧಿಯೂ ಇಲ್ಲ, ತ್ಯಾಗ ದ್ವೇಷದ ಬುದ್ಧಿಯೂ ಇಲ್ಲ. ಆದ್ದರಿಂದಾಗಿ ಸುಖವುದಕ್ಕೂ ಯಾವುದೂ ಆಗುವುದಿಲ್ಲ. ಯಾಕೆಂದ್ರೆ ಈ ಸುಷುಪ್ತಿ ಅವಸ್ಥೆಯ ಮನಸ್ಸು ಎಲ್ಲಿಗೆ ಹೋಗಿರುತ್ತೆ ಗೊತ್ತಿಲ್ಲ. ನಾವು ದೇವರ ಹತ್ರ ಹೋಗಿರ್ತೇವೆ, ನಮ್ಮ ಮನಸ್ಸು ಕುರಿತತ್ತು ನಾಡಿ ಒಳಗೆ ಹೋಗಿರುತ್ತೆ. ಅದಕ್ಕೆ ಈ ಹೊರಗಿನ ಪ್ರಪಂಚದ್ದು ಏನೂ ತಿಳುವಳಿಕೆ ಇರೋಲ್ಲ. ಹಾನ ಬುದ್ಧಿಯೂ ಬರೋದ, ಉಪಾದಾನ ಬುದ್ಧಿ, ಉಪೇಕ್ಷಾ ಯಾವ ಬುದ್ಧಿಯೂ ಇಲ್ಲ. ಯಾಕಂದ್ರೆ ಮನಸ್ಸಿಗೆ ಬೇರೆ ಕಡೆ ಹೋಗ್ಬಿಟ್ಟಿದೆ. ಕುರಿತ ನಾಡಿ ಹೋಗಿ ರಸ್ತಿನಲ್ಲಿರುತ್ತೆ. ಹಾಗಾಗಿ ಅದಕ್ಕೆ ಯಾವ ಬುದ್ಧಿಯೂ ಇಲ್ಲ. ಇದು ಬೇಕು, ಇದು ಬೇಡ, ಏನೂ ಬುದ್ಧಿ ಇರಲಿಲ್ಲ. ಹಾಗಾಗಿ ಅವನಿಗೆ ಏನಾಗಿದೆ, ಅಭಿಮಾನವೇ ಇಲ್ಲದಿಂದಾಗಿ ಅವನಿಗೆ ಒಂದು ಪದಾರ್ಥದ ಬೇಕು ಬೇಡ ಅಂತ ಯಾವ ಬುದ್ಧಿಯೂ ಬರಲ್ಲ. ಆಗ ನನಗೆ ಸುಖವೂ ದುಃಖವೂ ಯಾವುದೂ ಆಗುವುದಿಲ್ಲ. ಹಾಗಾದರೆ ಮನಸ್ಸನ್ನು ಎಲ್ಲಿ ಕಳಿಸಬೇಕು? ಅಭಿಮಾನವನ್ನು ಬಿಡಬೇಕು. ಅಭಿಮಾನ ಬಿಟ್ಟರೆ ಅದು ಬೇಕು ಬೇಡ ಎಂಬ ಯಾವ ಬುದ್ಧಿಯೂ ಬರಲ್ಲ. ಬೇಕು ಬೇಡ ಎಂಬ ಯಾವ ಬುದ್ಧಿಯೂ ಬರೋದಿಲ್ಲ ಅಂದರೆ ನಿಮಗೆ ಸುಖವಾಗಿ ದುಃಖವಾಗಿ ಯಾವುದೂ ಆಗೋಲ್ಲ. ಬೇಕು ಬೇಡ ಎಂಬ ಬುದ್ಧಿ ಬಂದಾಗ ಆಗುದಿಲ್ಲ ಎಡವಟ್ಟು. ಅದಕ್ಕೆ ನಾವು ಏನು ಮಾಡಬೇಕು? ನಮ್ಮ ಮನಸ್ಸನ್ನು ಎಲ್ಲಿ ಕಳಿಸಬೇಕು? ನಾವು ಸಸುಪ್ತಿ ಅವಸ್ಥೆಯಲ್ಲಿ ಗಾಢ ನಿದ್ರಾವಸ್ಥೆಯಲ್ಲಿ ಮನಸ್ಸು ಎಲ್ಲಿಗೂ ಹೋಗಲ್ಲ. ಕುರಿತ ನಾಡಿಗಳಿಗೆ ಪ್ರವೇಶ ಮಾಡಿ ರೆಸ್ಟ್ ಬರ್ತದೆ. ಹಾಗಾಗಿ ನನಗೆ ಆ ಸಂದರ್ಭದಲ್ಲಿ ಅಭಿಮಾನ ಇಲ್ಲ. ಅದರಿಂದಾಗಿ ಅಭಿಮಾನ ಪ್ರಯುಕ್ತ ಸ್ಥಾನ ಬುದ್ಧಿ, ದ್ವೇಷ ಬುದ್ಧಿ, ತ್ಯಾಗ ಬುದ್ಧಿ, ಅಪೇಕ್ಷಾ ಬುದ್ಧಿ ಯಾವುದೂ ಇಲ್ಲ. ಅದರಿಂದಾಗಿ ನಮಗೆ ಸುಖ ದುಃಖವಾಗುವುದಿಲ್ಲ. ಈಗ ಏನು ಮಾಡಬೇಕು? ಎಚ್ಚರ ಇರುವಾಗಲೂ ಇದನ್ನು ಎಲ್ಲಿ ಕಳಿಸಬೇಕು? ದೇವರ ಹತ್ರ. ನಿಮಗೆ ಭೌತಿಕವಾಗಿ ಕೆಲವು ವಿಷಯಗಳ ಅನುಭವ ಆದರೂ ಕೂಡ ನೀವು ನಿಮ್ಮ ಮನಸ್ಸನ್ನು ಹೇಗೆ ರಾತ್ರಿಯಲ್ಲಿ ಗಾಢ ನಿದ್ರಾವಸ್ಥೆಯಲ್ಲಿ ನಿಮಗೆ ಅಭಿಮಾನ ಇಲ್ಲದೆ ಇರುವುದರಿಂದಾಗಿ, ಅದು ಪುರೀತ ನಾಡಿಯೊಳಗೆ ಪ್ರವೇಶ ಮಾಡಿದ್ರಿಂದಾಗಿ ನಿಮಗೆ ಅಭಿಮಾನ ಇಲ್ಲದಿಂದಾಗಿ ಬೇಕು ಬೇಡ ಎಂಬ ಬುದ್ಧಿಯೇ ಬರುವುದರಿಂದಾಗಿ ನಿಮಗೆ ಸುಖ ದುಃಖವೂ ಆಗುವುದಿಲ್ವೋ? ಎಚ್ಚರ ಇರುವಾಗಲೂ ನೀವು ಎಲ್ಲಿ ಕಳಿಸಬೇಕು? ವಿಷಯವನ್ನು ಅನುಭವವೇ ಮಾಡಲೇಬೇಡಿ ಅಂತ ಹೇಳಲಿಕ್ಕಾಗುವುದಿಲ್ಲ ಎಚ್ಚರ ಇರುವಾಗ. ಆದರೆ ಒಂದು ಎಚ್ಚರಿಕೆ,
ನೀವು ದೇವರ ಹತ್ರ ಮನಸ್ಸನ್ನು ಕಳಿಸಿ. ಹಗಲಿನಲ್ಲಿ ಎಚ್ಚರಾವಸ್ಥೆಯಲ್ಲಿಯೂ ಕೂಡ ನಿಮ್ಮ ಮನಸ್ಸನ್ನ ದೇವರ ಹತ್ತಿರ ಕಳಿಸಿದ್ರೆ ಆವಾಗ ಈ ವಿಷಯದಲ್ಲಿ ಅನುಭವಿಸ್ತಾರೆ. ಆದರೆ ವಿಷಯದಲ್ಲಿ ಶೋಭನ, ಇದು ಶೋಭನ, ಇದು ಅಶೋಭನ ಅಂತ ಆ ಬುದ್ಧಿಯೇ ಬರುವುದಿಲ್ಲ. ಯಾಕೆ ದೇವರ ಹತ್ರ ಕಳಿಸಿದ್ದಾರೆ. ದೇವರ ಒಂದು ಗುಣವನ್ನು ಅನುಸಂಧಾನ ಮಾಡ್ತಕ್ಕಂಥ ವ್ಯಕ್ತಿಗೆ ಈ ವಿಷಯದಲ್ಲಿ ಇದು ಒಳ್ಳೆಯದು ಕೆಟ್ಟದ್ದು ಯಾವುದೂ ಗೋಧಿಗೂ ಹೋಗುವುದಿಲ್ಲ. ವಿಷಯದ ಅನುಭವಿಸ್ತಾನೆ ಅದು ಹೇಯವೋ ಅದು ಉಪಾದೇಯವೋ ಯಾವುದರ ಪರಿವೂ ಇಲ್ಲ. ಯಾಕೆ ದೇವರೊಬ್ಬರೇ ಅವನ ಮನಸ್ಸಲ್ಲಿದ್ದಾರೆ. ಹಾಗೆ ವಿಷಯದ ಅನುಭವ ಪಡೆದರೂ ಕೂಡ ಅವನಿಗೆ ಇದು ಹೇಯ ಉಪಾದೇಯದ ಬಗ್ಗೆ ಲಕ್ಷ್ಯವೇ ಹತ್ತಿಸುವುದಿಲ್ಲ. ದೇವರ ಗುಣ ಮಾತ್ರ ಅವನಿಗೆ ಉಪಾದೇಯವಾಗಿದೆ. ಅದನ್ನು ಆಸ್ವಾದನೆ ಮಾಡ್ತಾ ಕೂತ್ಕೊಳ್ತಾನೆ. ಹಾಗಾದರೆ ದೇವರ ಕಡೆಗೆ ನಮ್ಮ ಮನಸ್ಸು ಹರಿದ್ರೆ ನಮಗೆ ಭೌತಿಕ ಪ್ರಪಂಚದಲ್ಲಿ ಇದು ಒಳ್ಳೆಯದು, ಇದು ಕೆಟ್ಟದ್ದು, ಇದು ಕೆಟ್ಟದ್ದು ಒಳ್ಳೆಯದು ಕೆಟ್ಟದನ್ನು ವಿಚಾರ ಮಾಡಲಿಕ್ಕೆ ಹೋಗುತ್ತ ಅಂತ ಅಭಿಮಾನವೇ ಇರುವುದಿಲ್ಲ. ಅಭಿಮಾನ ಇಲ್ಲದೆ ಇರುವಾಗ ಅವನಿಗೆ ವಿಷಯ ಪದಾರ್ಥ ಅನುಭವ ಬಂದರೂ ಕೂಡ ಹಗಲಿನಲ್ಲಿಯೂ ಕೂಡ ದೇವರ ಬಗ್ಗೆ ಮನಸ್ಸನ್ನು ಕೊಟ್ಟಾಗ ಈ ಭೌತಿಕ ಪ್ರಪಂಚದಲ್ಲಿ ಎಲ್ಲ ಯಾವುದೇ ಥರದ ಅಭಿಮಾನವೂ ಅವನಿಗೆ ಇರದೇ ಇರಾಗಿ ಅದರ ಅನುಭವಕ್ಕೆ ಬಂದರೂ ಕೂಡ ಅವನ ದೇವರ ಗುಣದ ಬಗ್ಗೆನೇ ಅವನಿಗೆ ಅನುಸಂಧಾನದಿಂದಾಗಿ ಇದರಲ್ಲಿ ಒಳಿತು ಕೆಟ್ಟದ್ದು ಒಳ್ಳೆಯದು ಇದು ಬ್ಯಾಡದ್ದು ಬೇಕಾದದ್ದು ಎಂಬ ಬಗ್ಗೆ ತಲೆ ಕೆಡಿಸ್ಕೊಳ್ಳಲಾದ್ರಿಂದಾಗಿ ಅವನಿಗೆ ಸುಖವಾಗಲಿ ದುಃಖವಾಗೂ ಆಗುವುದಿಲ್ಲ. ವಿಷಯವನ್ನು ಅನುಭವಿಸಿದರೂ ಕೂಡ ಆಗುವುದಿಲ್ಲ. ಅವನ ಗಮನ ದೇವರಲ್ಲಿರುತ್ತೆ. ಅದಕ್ಕೆ ದೇವರನ್ನ ಎಚ್ಚರಾವಸ್ಥೆಯಲ್ಲಿ ನೀವು ಗಾಳಿ ನಿದ್ರಾವಸ್ಥೆಯಲ್ಲಿ ಮನಸ್ಸನ್ನು ಪುರೀತ ನಾಡಿಗೆ ಕಳಿಸಿ ಅದು ಅಭಿಮಾನದಿಂದ ಮುಕ್ತವಾಗಿ ಅದನ್ನು ಅಭಿಮಾನದಿಂದ ಮುಕ್ತಗೊಳಿಸಿ ನೀವು ಆರಾಮಾಗಿರುವಂತೆ ನಿಮಗೆ ಸುಖ ದುಃಖ ಏನೂ ಆಗೋದಿಲ್ವೋ ಅದೇ ರೀತಿಯಾಗಿ ನೀವು ಎಚ್ಚರ ಇರುವಾಗಲೂ ಕೂಡ ಈ ಮನಸ್ಸನ್ನು ಭಗವಂತನೆಡೆಗೆ ಹಾಯಿಸಿದಾಗ ಅಲ್ಲೇ ಕೇಂದ್ರೀಕರಿಸಿದಾಗ ಭೌತಿಕ ಪ್ರಪಂಚದಲ್ಲಿ ಒಂದು ಅಭಿಮಾನದಿಂದ ನಿಮಗೆ ಅದು ಬೇಕು ಬೇಡ ಎಂಬ ಬುದ್ಧಿಗೆ ಅವಕಾಶವೇ ಇಲ್ಲ. ವಿಷಯದ ಅನುಭವ ಬಂದರೂ ಅದಕ್ಕೆ ಅವಕಾಶವೇ ಇಲ್ಲ. ಹಾಗಾಗಿ ನಿಮಗೆ ಸುಖವಾಗಲಿ ದುಃಖವಾಗಲಿ ಯಾವುದೂ ಆಗಲಿ ಕೇವಲ ದೇವರ ಸ್ಮರಣದಿಂದ ದೇವರ ಅನುಸಂಧಾನದ ಸುಖದಲ್ಲೇ ನೀವು ಇರ್ತೀವಿ. ಅದಕ್ಕೋಸ್ಕರ ದೇವರ ಬಗ್ಗೆ ಗಮನ ಹರಿಸಬೇಕು. ಈ ಭೌತಿಕ ಪ್ರಪಂಚದ ಬಗ್ಗೆ ಕೆಟ್ಟದ್ದು ಇದು ನನಗಾಗುವುದಿಲ್ಲ ಇದು ಆಗ್ತದೆ ಎಂಬ ಬಗ್ಗೆ ಗಮನವನ್ನೇ ಹರಿಸಬಾರದು. ದೇವರ ಬಗ್ಗೆ ಗಮನ ಹರಿಸಬೇಕು. ಆವಾಗ ಭೌತಿಕ ಪ್ರಪಂಚದಲ್ಲಿ ನಿಮಗೆ ಅಭಿಮಾನ ಹೋಗುತ್ತೆ. ಅಭಿಮಾನ ಹೋದಾಗ ಅದು ನಿಮಗೆ ಅದನ್ನು ಅನುಭವಿಸಿದ್ರು ಕೂಡ ಅದು ಸುಖ ದುಃಖಪ್ರದವಾಗುವುದಿಲ್ಲ. ಅದಕ್ಕೆ ಕೃಷ್ಣ ಹೇಳಿದ್ದು ಅಭಿಮಾನ ನನ್ನನ್ನು ಸ್ಮರಣ ಮಾಡ್ತಾ ಭೌತಿಕ ಪ್ರಪಂಚದಲ್ಲಿ ಅಭಿಮಾನವನ್ನು ದುರಭಿಮಾನವನ್ನು ಬಿಟ್ಟು ಒಳಿತು ಕೆಡುಕಗಳ ಅನುಭವ ಅಂದರೆ ನಿನಗೆ ವಿಷಯ ಪದಾರ್ಥ ಅನುಭವ ಆದರೂ ಕೂಡ ಅದು ನಿನಗೆ ಸುಖ ದುಃಖ ಪ್ರದವಾಗದಂತೆ ನೋಡಿಕೊ. ಮೊದಲು ಅಭಿಮಾನ ತ್ಯಾಗ ಮಾಡಿ ಭೌತಿಕ ಪ್ರಪಂಚದ ಮನಸ್ಸನ್ನು ಹರಿಯಕ್ಕೆ ಬಿಡಬೇಡ. ಆಗ ಇದು ನನಗೆ ಒಳ್ಳೆಯದು ಇದು ಕೆಟ್ಟದ್ದೊಂದು ಆಲೋಚನೆ ಮಾಡುತ್ತೆ. ಅದೇ ದುರಭಿಮಾನ. ಆ ದುರಭಿಮಾನ ಇದ್ದಾಗ ನಿನಗೆ ಒಳ್ಳೆಯದ ನೀನು ಯಾವುದನ್ನು ಒಳ್ಳೆಯದಂತ ಭ್ರಮಿಸಿದ್ಯೋ ಅದನ್ನು ನೋಡಿದಾಗ ಸಂತೋಷ ಆಗುತ್ತೆ. ಯಾವುದನ್ನು ಕೆಟ್ಟದ್ದನ್ನು ನೀನು ಧರಿಸಿದ್ಯೋ ಅದನ್ನು ನೋಡಿದಾಗ ನಿನಗೆ ದುಃಖ ಆಗುತ್ತೆ. ಬೇಡವೇ ಬೇಡ, ಅದರ ಬಗ್ಗೆ ಚಿಂತನೆ ಮಾಡಬೇಡ. ದೇವರ ಬಗ್ಗೆ ಚಿಂತನೆ ಮಾಡು. ಭೌತಿಕ ಪ್ರಪಂಚದ ಒಳ್ಳೆಯದು ಕೆಟ್ಟದ್ದು ಅಂತ ತಲೆ ಕೆಡಿಸ್ಕೊಳ್ಳಿಕ್ಕೆ ಹೋಗಬೇಡ. ಅದರ ಬಗ್ಗೆ ಹೆಚ್ಚಿನ ತಲೆ ಕೆಡಿಸ್ಕೊಳ್ಬೇಡ. ದುರಭಿಮಾನ ಬೆಳೆಸ್ಕೊಳ್ಬೇಡ. ದೇವರ ಧ್ಯಾನದಿಂದ ಭೌತಿಕ ಪ್ರಪಂಚದ ಅಭಿಮಾನವನ್ನು ಕಳಿಸಿಕೊಂಡು ವಿಷಯ ಅನುಭವಿಸಿದ್ರು ಕೂಡ ಅದು ನಿನಗೆ ಸುಖ ದುಃಖ ಪ್ರದವಾಗದಂತೆ ನೋಡಿಕೊಂಡ ಶ್ರೀಕೃಷ್ಣ ಪರಮಾತ್ಮ ಇಲ್ಲಿ ಹೇಳ್ತಾನೆ. ಹಾಗಾದರೆ ಭೀಷ್ಮ ದ್ರೋಣಾದಿಗಳು ಇವರು ನನ್ನವರು, ನನಗೆ ಸುಖ ಕೊಟ್ಟವರು ಎಂಬ ಅಭಿಮಾನವನ್ನು ಬಿಡು. ನಿನ್ನವರ ಅವರು, ಅವರ ದೇಹ ನಿನಗೆ ನಿನ್ನದ್ದ, ನಿನ್ನ ಕಂಟ್ರೋಲ್ ಇದೆಯಾ? ಅದು ದೇವರ ಕಂಟ್ರೋಲ್ ಇದೆ. ದೇವರ ಕಂಟ್ರೋಲ್ ಇದೆ. ಅದು ದೇವರ ಸತ್ತು. ನೀನು ತಿಳ್ಕೊಂಡದ್ದು ಅದು ನನ್ನ ಸತ್ತು, ನನ್ನವರು ಅಂತ ತಿಳ್ಕೊಂಡದ್ದು ನಿನ್ನ ಅಧೀನದಲ್ಲಿಲ್ಲ. ನನ್ನ ಅಧೀನದಲ್ಲಿದೆ. ಅದು ಹಾಳಾಗಿ ಹೋಗಬಾರ್ದು. ಯಾವುದು ನಿನ್ನ ಅಧೀನದಲ್ಲಿದೆ? ನಿನ್ನದೊಂದು ಅಟ್ಯಾಚ್ಮೆಂಟ್ ಬಿಡು. ಭೀಷ್ಮದ್ರೋಣಾದಿಗಳು ನನ್ನವರು, ನನ್ನ ದೇಹ ನನಗೆ ಸಂತೋಷ. ನಿನ್ನ ಆ ಆತ್ಮೀಯತೆಯನ್ನು ಬಿಟ್ಬಿಡು. ಆತ್ಮೀಯತೆಯನ್ನು ಬಿಟ್ಟಾಗ ಅದು ಚಿನ್ನ ಭಿನ್ನ ಆದರೂ ಕೂಡ ನಿನಗೆ ದುಃಖವಾಗುವುದಿಲ್ಲ. ಪರಗ್ರಹ ಸುತ್ತೋದಾಗ ಹೇಗೆ ದುಃಖವಾಗುವುದಿಲ್ಲೋ ಹಾಗೆ ಅಂತ ಕೃಷ್ಣ ಹೇಳಿ ಸಮಾಧಾನ ಪಡಿಸಿದ್ದಾನೆ ಅಂತ ಹೇಳ್ತಾ ಇವತ್ತಿನ ಉಪನ್ಯಾಸ ಮಾಡಕ್ಕೆ ಕೃಷ್ಣ